ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಜೋಡಿ ಜವಾರಿ ಚೌಳಿಕಾಯಿ ಪಲ್ಯ ಮಾಡಿದ್ರು ನೋಡ್ರಿ. ಪಲ್ಯ ಅಂದ್ರೆ ಏಕದಮ್ ಮಸ್ತಾಗಿತ್ತು. ಇದಕ್ಕೆ ನಮ್ಮ ಸೈಡ ಜವಾರಿ ಚೌಳಿಕಾಯಿ ಪಲ್ಯ ಅಂತ ಕರೀತಾರೆ. ಮತ್ತು ಬೆಂಗಳೂರು ಸೈಡ ಗೋರಿಕಾಯಿ ಪಲ್ಯ ಅಂತ ಕರೀತಾರೆ. ಮತ್ತು ನಿಮ್ಮ ಊರಾಗ ಯಾವ ಹೆಸರಲ್ಲಿ ಕರೀತಾರೆ ಅಂತಂದು ಬೇರೆ ಏನರ ಹೆಸರಿದ್ರೆ ಹೇಳಿಬಿಡ್ರಿ, ಮತ್ತು ಅದನ್ನು ಒಮ್ಮೆ ತಿಳ್ಕೊಂಡ ಬಿಡೋಣ. ಬರ್ರಿ ಮತ್ತು ಇದಕ್ಕೆ ಬೇಕಾಗೋ ಐಟಮ್ ನೋಡ್ಕೊಂಬಂದ್ಬಿಡೋಣ ಅಂತ. ಅದರ ಐಟಮ ನೋಡ್ರಿ, ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಡಿವಿ, ಟೊಮೆಟೊ ತೊಗೊಂಡಿವಿ, ಸಕ್ಕರೆ ತೊಗೊಂಡಿವಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ತೊಗೊಂಡಿವ್ರಿ, ಅರಿಶಿನ ಪುಡಿ ತೊಗೊಂಡಿವಿ, ಒಳ್ಳೆಣ್ಣೆ ತೊಗೊಂಡಿವ್ರಿ, ಗುರಳನ್ನ ಸ್ವಲ್ಪ ಹುರಿದಿಟ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿವಿ, ಮತ್ತು ಸ್ವಲ್ಪ ತೊಗರಿಬೇಳೆ ತೊಗೊಂಡಿವಿ ನೋಡ್ರಿ. ಮೇನ್ ಏನಪ್ಪ ಅಂತಂದ್ರೆ ಜವಾರಿ ಚೌಳಿಕಾಯಿನ ನಾರು ತೆಗೆದ್ಕೆಟ ಸೋಸ್ಕೆಟ ಇಟ್ಕೊಂಡಿವಿ ನೋಡ್ರಿ. ಬರ್ರಿ ಪಲ್ಯ ಮಾಡೋಣ ಅಂತ. ಒಲೆ ಮ್ಯಾಗ ಒಂದು ಕುಕ್ಕರ್ ಇಟ್ಟಿವಿ, ಒಲೆ ಕೂಡ ಹತ್ತದ. ಇವಾಗ ನೋಡ್ರಿ ಅದ್ರಾಗ ಒಂದು ಗ್ಲಾಸ್ ನೀರು ಹಾಕಿವಿ. ತೊಗರಿಬೇಳೆ ಏನಿದ್ದೀವಲ್ರಿ ಅದನ್ನು ಹಾಕ್ಯಾಟ ಒಂದು ವಿಸಿಲ ಕೂಗಿಸ್ಕೋಬೇಕಾಗ್ತದೆ ನೋಡ್ರಿ. ಇದು ಕುದಿತಿರ್ಲಿರಿ, ಟೈಮ್ ವೇಸ್ಟ್ ಮಾಡ್ಲಾರ ನಾವೇನಪ್ಪ ಅಂತಂದ್ರೆ ಬಾಜು ಒಲೆಯಾಗ ಒಂದು ಹಂಚು ಇಟ್ಕೊಂಡಿವ್ರಿ, ಒಲೆ ಕೂಡ ಹತ್ತದ. ಇವಾಗ ಏನಪ್ಪ ಅಂತಂದ್ರೆ ನಾವು ಚೌಳಿಕಾಯಿನ ಸೋಸ್ಕೆಟ್ ಇಟ್ಕೊಂಡಿದ್ದೀವಲ್ರಿ ಅದನ್ನು ನಾವು ಚಲೋ ಹೊತ್ತಂಗೆ ಹುರ್ಕೋಬೇಕು ನೋಡ್ರಿ. ಇದನ್ನು ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಕೊಂಡು ನೀವು ಚಂದಾಗ ಹುರ್ಕೋರಿ. ಈ ಕಡೆ ನೋಡ್ರಿ ಬ್ಯಾಳೆ ಕುದಿಯಾಕತ್ತದ, ಈ ಕಡೆ ನಮ್ಮ ಜವಾರಿ ಚೌಳಿಕಾಯಿ ಹುರಿಯಾಕತ್ತದ. ಕೆಲಸ ಏಕದಮ್ ಫಾಸ್ಟ್ ಆಗ್ತದೆ ರೀ. ಜವಾರಿ ಚೌಳಿಕಾಯಿ ಒಳಗೆ ನಾರು ಇರ್ತಾವ್ರಿ, ಅದನ್ನು ನೀವು ಸೋಸ್ಕೆಟ ಇಟ್ಕೋಬೇಕಾಗ್ತದೆ ನೋಡ್ರಿ, ಇಲ್ಲಾಂದ್ರೆ ಗಂಟಲ್ದಾಗ ಸಿಕ್ಕೋತದ ಅಂತ ಹೇಳ್ತಾರೆ. ನಾನು ಅದು ಸೋಸು ವಿಡಿಯೋ ಹಾಕ್ಬೇಕು ಅಂದ್ಕೊಂಡೆ, ಬಟ್ ವಿಡಿಯೋ ದೊಡ್ಡದಾಗ್ತದೆ ಅಂತಂದು ನಾ ಏನು ಹಾಕಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತದೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ನೋಡೋಣ್ರಿ ನೆಕ್ಸ್ಟ್ ಸಾಧ್ಯ ಆದ್ರೆ ಹಾಕ್ತೀನಂತ ನೋಡ್ರಿ. ಜವಾರಿಗೆ ಚೌಳಿಕಾಯಿನ ಸ್ವಲ್ಪ ಚಲೋ ತಂಗ ಹುರ್ಕೋರಿ. ಈ ಕಡೆ ನಮ್ಮ ಬ್ಯಾಳಿನೂ ಕೂಡ ಒಂದು ವಿಸಿಲ್ ಹೋಗೇ ಬಿಡ್ತೀರಿ. ಈಗ ನೋಡ್ರಿ ಆ ಜವಾರಿ ಚೌಳಿಕಾಯಿಗೆ ಸ್ವಲ್ಪ ಒಳ್ಳೆಣ್ಣೆ ಹಾಕೋರಿ, ಅದನ್ನು ಇನ್ನೊಮ್ಮೆ ಚಲೋ ತಂಗ ಹುರ್ಕೋರಿ. ಈ ಜವಾರಿ ಚೌಳಿಕಾಯಿನ ಕೆಲವೊಬ್ರು ಕುದಿಸ್ಕ್ಯಾಟ್ ಮಾಡ್ತಾರೆ, ಬಟ್ ನಾವೇನು ಹಂಗೆ ಮಾಡಂಗಿಲ್ಲ ರೀ. ಈ ಥರ ಹುರ್ಕೊಂಡು ಕ್ಯಾಟ ಜವಾರಿ ಚೌಳಿಕಾಯಿನ ಮಾಡ್ತೀವಿ ನೋಡ್ರಿ. ಇವಾಗ ಜವಾರಿ ಚೌಳಿಕಾಯಿ ಪೂರ್ತಿಯಾಗಿ ಹುರಿದಾವ್ರಿ, ಅದನ್ನು ಸೈಡ್ ತೆಗೆದು ಇಟ್ಕೊಂಡು ಇವಾಗ ನೋಡ್ರಿ ಆ ಒಲೆ ಮ್ಯಾಗ ಏನದಂದ್ರೆ ಒಂದು ಬೊಗಾನ್ ಇಟ್ಕೊಂಡಿವಿ, ಅದ್ರೊಳಗೆ ಸ್ವಲ್ಪ ಒಳ್ಳೆಣ್ಣೆ ಹಾಕಾಕತ್ತೀವಿ ನೋಡ್ರಿ. ಒಳ್ಳೆಣ್ಣೆ ಸ್ವಲ್ಪ ಕಾಯ್ಲಿರಿ, ಕಾದಾದ್ಮೇಲೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಾಕತ್ತೀವಿ ನೋಡ್ರಿ. ಜೀರಿಗೆ ಸಾಸಿವೆ ಹಾಕಿದ್ಮ್ಯಾಗ ಅದು ಸ್ವಲ್ಪ ಚಿಟಪಟ ಆಣ್ಲಿರಿ. ಆಮೇಲೆ ಏನಪ್ಪ ಅಂತಂದ್ರೆ ನಾವು ಏನು ಉಳ್ಳಾಗಡ್ಡಿ ಹೆರ್ಚ್ಕೆಟ ಇಟ್ಕೊಂಡಿದ್ವಲ್ರಿ, ಆ ಉಳ್ಳಾಗಡ್ಡಿ ಹಾಕ್ಯಾಟ ಒಂದು ಚಮಚೆ ತೊಗೊಂಡು ಚಂದಾಗ ಕೈ ಆಡಿಸ್ಕೋಬೇಕಾಗ್ತದೆ ನೋಡ್ರಿ. ಸ್ವಲ್ಪ ಉಳ್ಳಾಗಡ್ಡಿ ಚಲೋ ತಂಗ ಹುರಿರಿ, ಹೊಂಬಣ್ಣ ಬರ್ತದೆ ನೋಡ್ರಿ, ಅಲ್ಲಿ ತನಕ ಸ್ವಲ್ಪ ಚಲೋ ತಂಗ ಫ್ರೈ ಬಿಡೋಣ್ರಿ. ಆಮೇಲೆ ಏನಪ್ಪ ಅಂತಂದ್ರೆ ಅದ್ರಾಗ ನಾವು ಟೊಮೆಟೊ ಹೆರ್ಚ್ಕೆಟ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಯಾಟ ಇನ್ನೊಮ್ಮೆ ಸ್ವಲ್ಪ ಚಂದಾಗ ಬೇಯಿಸೋಣ್ರಿ. ಇದು ನಿಮಗೆ ಏಕದಮ್ ಜಲ್ದಿನ ಬೇಯಬೇಕಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕಾಗ್ತದೆ ರೀ. ಇಲ್ಲಿ ನಡೀತದ ಅಂದ್ರೆ ನೀವು ಹಂಗೆ ಬೇಯಿಸಿದ್ರೆ ನಡೀತದ. ಇವಾಗ ಏನತ್ತ ಅಂದ್ರೆ ನಾವು ಸ್ವಲ್ಪ ಕೆಂಪು ಖಾರ ಪುಡಿ ಹಾಕಿವಿ ನೋಡ್ರಿ. ಆಮೇಲೆ ಏನಪ್ಪ ಅಂತಂದ್ರೆ ಸ್ವಲ್ಪ ಗುರಳ್ ಹಾಕಿವಿ, ನೆಕ್ಸ್ಟ್ ಅರಿಶಿನ ಪುಡಿ ಹಾಕಿವಿ ನೋಡ್ರಿ ಇದಕ್ಕೆ. ಆಮೇಲೆ ಏನಪ್ಪ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕಿದ್ವಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಾಟ ನೆಕ್ಸ್ಟ್ ನಾವು ಸಕ್ಕರೆ ಹಾಕಿದ್ವಿ. ಸಕ್ಕರೆನ ನೋಡ್ರಿ ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕೋದಿಲ್ಲ, ಬಟ್ ನಾವು ಹಾಕ್ತೀವಿ. ಪ್ರತಿ ಅಡುಗೆಗೂ ಉಪ್ಪು ಹುಳಿ ಖಾರ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಸ್ವೀಟ್ ಕೂಡ ಮುಖ್ಯ ಆಗ್ತದೆ. ಅಂದ್ರೆ ಬೆಲ್ಲ ಅಥವಾ ಸಕ್ಕರೆ, ನೀವು ಬೆಲ್ಲ ಅಥವಾ ಸಕ್ಕರೆ ಹಾಕ್ಯಾಟ ಒಮ್ಮೆ ಅಡುಗೆ ಮಾಡಿ ನೋಡ್ರಿ, ಟೇಸ್ಟ್ ಅಂತೂ ಡಬಲ್ ಆಗ್ತದೆ. ಅದಂತೂ ಪಕ್ಕ. ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಇವಾಗ ನೋಡ್ರಿ ಬ್ಯಾಳೆ ಕುದ್ದಿತ್ತು, ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಿತ್ತು. ಆ ಕುದ್ದಿರೋ ಬ್ಯಾಳಿನ ನಾವೇನದ ಅಂದ್ರೆ ಈ ಪಲ್ಯ ಏನು ರೆಡಿ ಮಾಡಾಕತ್ತಿದ್ವಲ್ಲ ಆ ಬೋಗಾನಿಗೆ ಹಾಕ್ಯಾಟ ಒಮ್ಮೆ ಮಿಕ್ಸ್ ಮಾಡಿದ್ವಿ ನೋಡ್ರಿ. ಇದು ಒಂದು 2 ರಿಂದ 3 ನಿಮಿಷ ಕದ ಕುದಿಯಾಕೆ ಬಿಡೋಣ್ರಿ. ಇವಾಗ ನೋಡ್ರಿ ಜವಾರಿ ಚೌಳಿಕಾಯಿ ಏನೋ ಹುರಿದ್ಕೆಟ ಇಟ್ಕೊಂಡಿದ್ದೆಲ್ಲ ಇದಕ್ಕೆ ಹಾಕ್ಯಾಟ ಒಮ್ಮೆ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ ನೋಡ್ರಿ. ಇವಾಗ ಮಿಕ್ಸ್ ಮಾಡ್ಕೊಂಡಿವಿ. ಇದನ್ನು ಮತ್ತೆ ಒಂದು 2 ರಿಂದ 3 ನಿಮಿಷ ಕದ ಕುದಿಯಾಕೆ ಬಿಟ್ಬಿಡೋಣ. ಮತ್ತು ನೀವು ನಿಮ್ಮ ಮನೆಗೆ ಯಾವ ಥರ ಜವಾರಿ ಚೌಳಿಕಾಯಿ ಪಲ್ಯ ಮಾಡ್ತೀರಂತ ನಂಗೆ ಹೇಳ್ರಿ. ಈ ಥರ ಒಮ್ಮೆ ತೊಗರಿಬೇಳೆ ಹಾಕ್ಯಾಟ ಜವಾರಿ ಚೌಳಿಕಾಯಿ ಪಲ್ಯ ಮಾಡಿ ನೋಡ್ರಿ, ಟೇಸ್ಟ್ ಅಂತೂ ಏಕದಮ್ ಮಸ್ತ್ ಇರ್ತದೆ. ಕೆಲವೊಬ್ರು ಹಂಗೆ ಮಾಡ್ತಾರೆ, ಈ ಥರ ಒಮ್ಮೆ ಬ್ಯಾಳೆ ಹಾಕ್ಯಾಟು ಟ್ರೈ ಮಾಡಿ ನೋಡ್ರಿ, ಭಾರಿ ಮಸ್ತ್ ಅಂದ್ರೆ ಅಗದಿ ಮಸ್ತ್ ಇರ್ತದೆ ನೋಡ್ರಿ. ಬಿಸಿ ಬಿಸಿ ಜವಾರಿ ಚೌಳಿಕಾಯಿ ಪಲ್ಯ ಅಂತೂ ರೆಡಿ ಆಗೈತೆ. ಈ ಕಡೆ ನಮ್ಮ ಅವ್ವಾರ ಬಿಸಿ ಬಿಸಿ ರೊಟ್ಟಿನೂ ಸಹ ಮಾಡಿದ್ರು ನೋಡ್ರಿ. ಪಲ್ಯ ರೆಡಿ ಆಗೋದ್ರಾಗ ನಾನಂತೂ ಪ್ಲೇಟ್ ಹಚ್ಕೊಂಡು ಕುಂತಬಿಟ್ಟಿದ್ದೆ. ನೆಕ್ಸ್ಟ್ ನಿಮ್ಗೆ ಯಾವ ಥರ ರೆಸಿಪಿ ಬೇಕಂತ ಹೇಳಿದರೆ ನಾವು ಅದನ್ನು ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.